ತಾರಕಕ್ಕೇರಿದ ಬಾಗಲಕೋಟೆ ಬೈ ಎಲೆಕ್ಷನ್ ಚರ್ಚೆ ಟೀ ಅಂಗಡಿಗಳೇ ಮಿನಿ ರಾಜಕೀಯ ವೇದಿಕೆಯಾಗಿ ಬದಲಾವಣೆ ಆಗ್ಬಿಟ್ಟಿದೆ. ಹೋದ ಕಡೆ ಕೂತ ಕಡೆ ಚುನಾವಣೆಯೇ ಹಾಟ್ ಟಾಪಿಕ್. ಅದರಲ್ಲೂ ಕೂಡ ನಾವು ಹಳ್ಳಿಗಳಲ್ಲಿ ಗಮನಿಸಿದ್ರೆ ಈ ಅರಳಿಕಟ್ಟೆಗಳು ಮನೆಯ ಜಗಲಿಗಳೇ ಹಾಟ್ ಟಾಪಿಕ್ ಆಗುವಂತಹ ಸ್ಥಳಗಳಾಗ್ಬಿಟ್ಟಿರುತ್ತೆ. ಆದ್ರೆ ಬಾಗಲಕೋಟೆಯಲ್ಲಿ ಯಾರು ಗೆಲ್ತಾರೆ ಅನ್ನುವಂತಹ ಕುತೂಹಲ ಎಲ್ಲೆಲ್ಲಿಯೂ ಮನೆ ಮಾಡಿಬಿಟ್ಟಿದೆ. ಗ್ರಾಮೀಣ ಭಾಗದಲ್ಲಿ ಗೆಲುವಿನ ಅಂತರದ ಬಗ್ಗೆ ಬಿಸಿ ಬಿಸಿ ಲೆಕ್ಕಾಚಾರ ಶುರುವಾಗಿದೆ. ಯಾರು ಗೆಲ್ಲಬಹುದು, ಯಾವ ವಿಚಾರಗಳು ಪ್ಲಸ್ ಆಗಬಹುದು, ಯಾರು ಸೋಲ್ಬಹುದು, ಯಾವ ವಿಚಾರಗಳಿಗೆ ಅವ್ರಿಗೆ ಮೈನಸ್ ಆಗಬಹುದು, ಇಲ್ಲ ಇವರೇ ಗೆಲ್ತಾರೆ ಅನ್ನುವಂತಹ ಎಲ್ಲ ಬಿಸಿ ಬಿಸಿ ಚರ್ಚೆ ಶುರುವಾಗ್ಬಿಟ್ಟಿದೆ. ಇನ್ನೇನು ಕೆಲವು ದಿನಗಳು ಬಾಕಿ ಇದೆ. ಇದೇ ಏಪ್ರಿಲ್ 9ಕ್ಕೆ ಬೈ ಎಲೆಕ್ಷನ್ ನಡೀತಾ ಇದೆ. ಪ್ರಚಾರದ ಭರಾಟೆ ದಿನೇ ದಿನೇ ರಂಗು ಪಡೆದುಕೊಳ್ತಾ ಇದೆ. ಉಭಯ ನಾಯಕರು ಘಟಾನುಘಟಿ ನಾಯಕರೇ ಫೀಲ್ಡ್ಗಿಳಿದಿದ್ದಾರೆ. ಗ್ರೌಂಡ್ ವರ್ಕ್ ಈಗಾಗಲೇ 3 ತಿಂಗಳಿಂದಲೇ ನಡೆದಿದೆ. ಇನ್ನು ಅಕಾಲಿಕ ಈ ಶಾಸಕರ ನಿಧನದಿಂದ ಈ ಬೈ ಎಲೆಕ್ಷನ್ ಬಂದಿರೋದು. ಹಾಗಾಗಿ ಸಹಜವಾಗಿಯೇ ಹಿಂದೆ ಮಾಡಿರುವಂತಹ ಕೆಲಸ ಕಾರ್ಯಗಳು ಕಾರ್ಯವೈಖರಿಗಳು ಕೈ ಹಿಡಿಬಹುದು ಅನ್ನುವಂಥ ಲೆಕ್ಕಾಚಾರ ಕೆಲವರಿಗೆ. ಇಲ್ಲ, ಈ ಬಾರಿ ಇವ್ರಿಗೆ ಅವಕಾಶ ಕೊಟ್ಟರೆ ಅವ್ರಿಗಿಂತ ಚೆನ್ನಾಗಿ ಕೆಲಸ ಮಾಡ್ತಾರೆ ಅನ್ನೋದು ಮತ್ತೊಬ್ಬರ ಲೆಕ್ಕಾಚಾರ. ಒಟ್ಟಾರೆ ಒಂದು ಕಡೆ ಭರ್ಜರಿ ಪ್ರಚಾರದಲ್ಲಿ ಎರಡೂ ಪಕ್ಷದ ನಾಯಕರು ತೊಡಗಿದ್ರೆ, ಈಗ ಹೇಳಿ ಕೇಳಿ ಕಾಂಗ್ರೆಸ್ಸೇ ಹಿಡಿತ ಸಾಧಿಸುವಂತಹ ಕ್ಷೇತ್ರ ಅನ್ನುವಂಥ ಮೇಲ್ಗಡೆ ಲೆಕ್ಕಾಚಾರಗಳಿದೆ. ಹಾಗಾಗಿ ಬಹಳಷ್ಟು ಕ್ಯೂರಿಯಾಸಿಟಿ ಕುತೂಹಲ ಕೆರಳಿಸಿದೆ. ಈಗ ಒಂದು ಕಡೆ ಬಾಗಲಕೋಟೆಯ ಬೈ ಎಲೆಕ್ಷನ್ ಚರ್ಚೆ ತಾರಕಕ್ಕೇರಿದೆ. ಈ ಟೀ ಅಂಗಡಿಗಳೇ ಮಿನಿ ರಾಜಕೀಯ ವೇದಿಕೆಯಾಗಿ ಬದಲಾಗ್ಬಿಟ್ಟಿದೆ. ಈ ಟೀ ಕುಡ್ಕೊಂಡು ಹಿರಿಯರು ಈ ಜನಗಳ ನಡುವೆ ಲೆಕ್ಕಾಚಾರಗಳು ಶುರುವಾಗಿದೆ. ಅದು ನೋಡೋದಕ್ಕೂ ಕೂಡ ಬಹಳ ಕ್ಯೂರಿಯಾಸಿಟಿಯಿಂದ ಇರುತ್ತೆ. ಹೋದ ಕಡೆ ಬಂದ ಕಡೆ ಕೂತ್ ಕಡೆ ಚುನಾವಣೆಯೇ ಹಾಟ್ ಟಾಪಿಕ್ ಆಗ್ಬಿಟ್ಟಿದೆ. ಬಾಗಲಕೋಟೆಯಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬಹುದು ಅನ್ನುವಂಥ ನಿರೀಕ್ಷೆಗಳು, ಲೆಕ್ಕಾಚಾರಗಳು, ಕುತೂಹಲಗಳು ಎಲ್ಲರಲ್ಲಿಯೂ ಮನೆ ಮಾಡಿದೆ. ಗ್ರಾಮೀಣ ಭಾಗದಲ್ಲಿ ಗೆಲುವಿನ ಅಂತರದ ಬಗ್ಗೆಯೂ ಕೂಡ ಬಿಸಿ ಬಿಸಿ ಲೆಕ್ಕಾಚಾರಗಳು ನಡೀತಾ ಇದೆ. ಒಂದು ಕಡೆ ಈ ಎಲೆಕ್ಷನ್ ನಿಂತಿರುವವರ ಪ್ರಚಾರದ ಭರಾಟೆ ಜೋರು. ನಿಂತಿರುವವರ ಪ್ರಚಾರವನ್ನ ನೋಡಿ ಅಲ್ಲಲ್ಲಿ ಕೂತಿರುವಂತಹ ಜನ, ಅಲ್ಲಲ್ಲಿ ನಿಂತಿರುವಂತಹ ಜನ ಯಾರು ಗೆಲ್ಲಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಭಾರಿ ಬಿಸಿ ಆಗಿದ್ದಾರೆ. ಜೊತೆಗೆ ಇನ್ನೇನು ವೋಟ್ ಮಾಡೋದಕ್ಕೂ ಕೂಡ ಡೇಟ್ ಸನ್ನಿಹಿತವಾಗ್ತಾ ಇರೋದ್ರಿಂದ ಯಾರನ್ನ ಗೆಲ್ಲಿಸಬೇಕು ಎನ್ನುವಂತಹ ಆ ಮಾತುಕತೆಯ ಮಾತು ಕೂಡ ಜೋರಾಗಿಯೇ ನಡೀತಾ ಇದೆ.